and young talented new entrepreneurs also have been here. So ನಿಮ್ಮೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ಹಬ್ಬದಿನ ಮತ್ತು ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ನಮ್ಮ ವಿದ್ಯಾಭ್ಯಾಸ ಎಲ್ಲ ಪಡೆದದ್ದು ಬೆಂಗಳೂರಿನಲ್ಲಿ. ಬೇರೆ ರಾಜಕಾರಣ ಮಾತ್ರ ಹಳ್ಳಿಗೆ ವಾಪಸ್ ಹೋಗಿದೆ. ರಾಜಾಜಿನಗರದಲ್ಲಿ ಓದ್ತಾ ಇದೆ. ನಮ್ಮ ಇಂಡಸ್ಟ್ರಿಯಲ್ ಟೌನು ಪಕ್ಕದಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಓದ್ತಾ ಇದೆ. ಇಂಡಸ್ಟ್ರೀಸ್ ಯಾಕೆ ಹೇಗೆ ಬರ್ತದೆ, ಶ್ರಮ ಏನು, ಫಲ ಏನು ಅನ್ನೋದು ನಮಗೆಲ್ಲೂ ಕೂಡ ಅರಿವಿದೆ. ನಾನು ವೈಯಕ್ತಿಕವಾಗಿ whenever I go to various institutions, normally attend various programs in many colleges and institutions. I just tell them, you should not look at being employed. You should always try to look at being an employer. ಒಬ್ಬರು ಉದ್ಯೋಗಕ್ಕೋಸ್ಕರ ಕೆಲಸಕ್ಕೋಸ್ಕರ ನೀವು ಬದುಕಬೇಡಿ, ವಿದ್ಯಾಭ್ಯಾಸ ಮಾಡಬೇಡಿ. 10 ಜನಕ್ಕೆ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ನಾನು ಆಗಾಗ ಮಾತಾಡ್ತಾ ಇದ್ದೆ. ನಮ್ಮ ಭಾರತದಲ್ಲಿ ಮೀಡಿಯಾ ಇಂಡಸ್ಟ್ರಿ ಎಷ್ಟೇ ಇದೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ಮೊದಲಿಂದಲೂ ಕೂಡ ಬಹಳ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡು ಬಂದಿದ್ದು ನಾವೆಲ್ಲ ಕಲಿಸಿದ್ದೇವೆ. ಟುಡೇ FKCCI ಕಾಂಗ್ರೆಸ್ ಪಾರ್ಟಿಯ ನಿಲುವೇನು ಅಲ್ಲಿ ಮಂಗಳೂರು ಟೆರರ್ ಅಟ್ಯಾಕ್ಸ್ ಅಲ್ಲಿ ಇರ್ಬೋದು, ರಾಮೇಶ್ವರಂ ಘಟನೆ ಇರ್ಬೋದು, ಅಲ್ಲಿ ಅವ್ರು ಹೇಳೋದು ಮೊದಲು ಆರಂಭದಲ್ಲೇ ಕೊಡುತ್ತೆ. ಅದಾದ ನಂತರ ಹುಬ್ಬಳ್ಳಿಯಲ್ಲಿ ಒಂದು ಗಂಭೀರ ಪ್ರಕರಣ ಮಾಡ್ತಾರೆ, ಹೈಕೋರ್ಟ್ ಕಪಾಳ. ಹಾಗಾಗಿ ಇಂಡೈರೆಕ್ಟ್ ಆಗಿ ಇದೊಂದು ರೀತಿ ಭಯೋತ್ಪಾದನೆ ಮಾಡಿಕೊಡ್ತಾರೆ. ಕಾಂಗ್ರೆಸ್ ದೇಶದ ಸುರಕ್ಷತೆ ಜೊತೆಗೆ ಇದೆ ಎಂದು ಕಾಂಗ್ರೆಸ್ ಸರ್ಕಾರ ಅನ್ನೋದು ಸ್ಪಷ್ಟಪಡುತ್ತೆ. ಮತ್ತು ವೆರಿ ಕ್ಲಿಯರ್ಲಿ ಒಂದು ಕ್ಲಿಯರಿಂಗ್ ಇದರಲ್ಲಿ ಅವರು ಕೆಲಸ ಮಾಡ್ತಾರೆ. ಆ ನಂತರ ಮಂಗಳೂರು ಬಗ್ಗೆ ಬಾಯಿ ಬಂದಂಗ ಮಾತಾಡ್ತಾರೆ. ಹಾಗಾಗಿ ಇವತ್ತು ಸರ್ಕಾರ 43 ಕ್ರಿಮಿನಲ್ ಪ್ರಕರಣಗಳನ್ನು ರದ್ದುಪಡಿಸಿದ್ದು ಸಂಪೂರ್ಣವಾಗಿ ಇದಕ್ಕೆ ಸರ್ಕಾರ ಬೆತ್ತಲಾಗಿದೆ. ಈ ರೀತಿಯಾದಂತಹ ಒಂದು ಚಿತ್ರೀಕರಣ ಇದು ದೇಶದ ಸುರಕ್ಷತೆ ಕೂಡ ಒಂದು ದಿವಸ ಧಕ್ಕೆ ಬರ್ತದೆ, ರಾಜ್ಯದ ಸುರಕ್ಷತೆಗೂ ಧಕ್ಕೆ ಬರ್ತದೆ. ಯಾಕಂದ್ರೆ ಫೀಲ್ ಇಟ್ ಇಸ್ ಎ ಸೇಫ್ ಪ್ಲೇಸ್. ಏನ್ ಮಾಡಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ?